ಇವತ್ತು ಸ್ಪೆಷಲ್ಲಾಗಿ ಒಂದು ಸೌತೆಕಾಯಿ ಮೇಲಾರ ಅಥವಾ ಮಜ್ಜಿಗೆ ಹುಳಿ ಅದನ್ನು ಮಾಡುವ. ಅದಕ್ಕೆ ಒಂದು ಸೌತೆಕಾಯಿ ಅದನ್ನು ಕೊರೆದು ತಿರುಳೆಲ್ಲ ತೆಕ್ಕೊಂಡು ಸಣ್ಣ ಸಣ್ಣ ಹೋಳುಗಳಾಗಿ ಕಟ್ ಮಾಡಿಕೊಳ್ಳಬೇಕು. ಸೌತೆಕಾಯಿ ಕಹಿ ಆಗ್ತಿದ್ದರೆ ಅದನ್ನು ಅಕ್ಕಿ ತೊಳೆದ ನೀರಲ್ಲಿ ಒಂದು 1/4 ಗಂಟೆ ನೆನೆಸಿಟ್ರೆ ಅದರ ಕಹಿ ಎಲ್ಲ ಹೋಗ್ತದೆ. ಹೀಗೆ ಚೆನ್ನಾಗಿ ತಿರುಳು ತಕ್ಕೊಂಡು ಕಟ್ ಮಾಡಿಕೊಳ್ಳಬೇಕು. ಆಮೇಲೆ ಅದಕ್ಕೆ ಬಸಳೆ ಎಲೆಯನ್ನು ತಗೊಂಡು ಅದು ಕೂಡ ಕಟ್ ಮಾಡಿ ಹಾಕಬೇಕು. ನಾನು 5 ಬಸಳೆ ಎಲೆಯನ್ನು ತಗೊಂಡಿದ್ದೇನೆ. ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿಕೊಳ್ಬೇಕು. ನೋಡಿ, ಬಸಳೆ ಎಲೆ ಎಷ್ಟು ದೊಡ್ಡ ಇದೆ ಅಂತಲ್ಲ. ಮತ್ತು 2 ಹಸಿಮೆಣಸು ತಗೊಂಡಿದ್ದೇನೆ. ಬಸಳೆ ಚಪ್ಪರ ಮಾಡೋದನ್ನು ನೀವು ನೋಡಿರ್ಬೋದಲ್ಲ ನಮ್ಮ ಚಾನಲಲ್ಲಿ ವಿಡಿಯೋ. ಆಮೇಲೆ ಹಸಿಮೆಣಸನ್ನು ಹೀಗೆ ಸೌತೆಕಾಯಿ ಹೋಳುಗಳಿಗೆ ಹಾಕಬೇಕು. ಸೌತೆಕಾಯಿ ಕೊರ್ದಾಗಿ ಚೆನ್ನಾಗಿ ತೊಳ್ಕೊಳ್ಳಿ. ಆಮೇಲೆ ಹಸಿಮೆಣಸನ್ನು ಸೇರಿಸಿಕೊಳ್ಳಬೇಕು. ಹೀಗೆ ಬಸಳೆ ಎಲೆಯನ್ನು ಕೂಡ ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸಿಕೊಳ್ಳಬೇಕು ಅದಕ್ಕೆ. ಆಮೇಲೆ ಇದಕ್ಕೆ ನಾನು ಒಂದು ಮುಷ್ಟಿಯಷ್ಟು ತಿಮರೆ ಅಥವಾ ಒಂದಲಗ ಅದನ್ನು ತಗೊಂಡಿದ್ದೇನೆ. ಅದನ್ನು ಕೂಡ ಕಟ್ ಮಾಡಿ ಇದಕ್ಕೆ ಸೇರಿಸಿಕೊಳ್ಬೇಕು. ಆಮೇಲೆ ಇದಕ್ಕೆ ಬೇಕಾದಷ್ಟು ನೀರು ಸೇರಿಸಿಕೊಂಡು ಸ್ವಲ್ಪ ಉಪ್ಪು ಹಾಕಿ ಬೇಯಲಿಕ್ಕೆ ಇಡೋದು. ಉರಿ ದೊಡ್ಡದಿರಲಿ. ಉಪ್ಪು ಹಾಕಿದ ಮೇಲೆ ಒಂದು ಸಲ ಮಿಕ್ಸ್ ಮಾಡಿ ಮುಚ್ಚಿ ಬೇಯಿಸ್ಕೊಳ್ಳೋದು. ಉರಿ ದೊಡ್ಡದೇ ಇರಲಿ. ಒಂದು ಸಲ ಮಧ್ಯದಲ್ಲಿ ಸೌಟಾಕಿ ಮಿಕ್ಸ್ ಮಾಡಿ. ತಳ ಹಿಡಿಯುವ ಸಾಧ್ಯತೆ ಇದೆ. ಆಮೇಲೆ ನಾನು 2 ಹಿಡಿಯಷ್ಟು ತೆಂಗಿನಕಾಯಿ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ಒಂದು ಹಸಿಮೆಣಸನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಬೇಕು. ನಯವಾಗಿ ರುಬ್ಬಬೇಕು. ಹೋಳುಗಳೆಲ್ಲ ಬೆಂದಿದ ಅಂತ ನೋಡಿಕೊಳ್ಬೇಕು. ಬೆಂದಿಲ್ಲ ಅಂದರೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಚೆಕ್ ಮಾಡಿ ಒಂದ್ಸಲ ಮೆತ್ತಗಾಗಿದೆ ಅಂತ. ಆಮೇಲೆ ತೆಂಗಿನ ತುರಿ ರುಬ್ಬಿದ್ದನ್ನು ಈ ಹೋಳುಗಳಿಗೆ ಸೇರಿಸಿಕೊಳ್ಳಿ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಈ ಹೋಳಿಗೆ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಆಮೇಲೆ ಇದಕ್ಕೆ 1 ಲೋಟದಷ್ಟು ಹೆಚ್ಚು ಕಡಿಮೆ ಮಜ್ಜಿಗೆ ಹಾಕಿಕೊಳ್ಳಿ. ಮಜ್ಜಿಗೆ ಹುಳಿ ಇದೆ ಅಂತಾದರೆ ಕಡಿಮೆ ಹಾಕಿ, ಇಲ್ಲಂತಾದರೆ ಮಜ್ಜಿಗೆ ಹಾಕಿಕೊಳ್ಳಿ. ಚೆನ್ನಾಗಿ ಕುದಿ ಬರಲಿ. ತುಂಬ ಹೊತ್ತು ಕುದಿಯೋದು ಬೇಡ.
ನೋಡಿ ಅದರ ಥಿಕ್ನೆಸ್ಸನ್ನು ನೋಡಿಕೊಳ್ಳಿ. ಕರಿಬೇವಿನ ಎಲೆಯನ್ನು ಸೇರಿಸಿ ಒಂದು ಸಲ ಮಧ್ಯದಿಂದ ಕಟ್ ಮಾಡಿ ಹಾಗೆ ಹಾಕಿಕೊಳ್ಳಿ. ಒಂದು ಸಲ ಕುದ್ದ ಮೇಲೆ ಸ್ಟವ್ ಆಫ್ ಮಾಡಿ. ಸಾಸಿವೆ, ಎಣ್ಣೆ, ಮೆಣಸು ಹಾಕಿ ಒಗ್ಗರಣೆ ಕೊಡಿ. ಘಮ ಘಮ ಪರಿಮಳವಾದ ಮೇಲಾರ ಅಥವಾ ಮಜ್ಜಿಗೆ ಹುಳಿ ಊಟಕ್ಕೆ ರೆಡಿ.